ಸಹಸ್ರ ಅಭಿನವ ಸಿದ್ಧಲಿಂಗ ಶಿವಯೋಗಿಗಳು ಹಿರೇಮಠ ಕನ್ನೂರು ಇವರ ಕೃಪಾ ಆಶೀರ್ವಾದ ರುದ್ರಾಕ್ಷಿ ಕುಟುಂಬದವರ ಪೂಜೆ ತಂದೆ ತಾಯಿಯವರ ಶಿವಶರಣ ಪುಣ್ಯ ಸ್ಮರಣೋತ್ಸವ. ಲಿಂಗೈಕ್ಯ ಶಿವಶರಣ ರಾಮಣ್ಣ ರುದ್ರಾಕ್ಷಿ ಅವರ 19ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ಲಿಂಗೈಕ್ಯ ಶಿವಶರಣೆ ಶರಣಮ್ಮ ರುದ್ರಾಕ್ಷಿ 13ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪರಮ ಪೂಜ್ಯ ಗುರು ಕುಮಾರೇಶ್ವರ ಮಹಾಸ್ವಾಮಿಗಳು ಕನ್ನೂರು ಮಠ ದೇವದುರ್ಗ ಹಾಗೂ ಶ್ರೀ ಶ್ರೀ ಪರಮ ಪೂಜ್ಯ ನಿಜಲಿಂಗಪ್ಪ ಸ್ವಾಮಿಗಳು ಕನ್ನೂರು ಮಠ ದೇವದುರ್ಗ ಹಾಗೂ ಶ್ರೀ ಶ್ರೀ ಪರಮ ಪೂಜ್ಯ ನಿಜಲಿಂಗಪ್ಪ ಮಹಾಸ್ವಾಮಿಗಳು ಶರಣ ಸಂಸ್ಥಾನ ಶ್ರೀ ಮೈಲಾರಿ ಲಿಂಗೇಶ್ವರ ಮಠ ದೇವರ ಗುಂಡಗುರ್ತಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರವಚನ ಕಾರ್ಯಕ್ರಮಗಳು ಜರುಗಲಿದೆ. ದಿನಾಂಕ 7/8/2026 ಸಂಜೆ 6:30ಕ್ಕೆ ಸ್ಥಳ ಶಾಂತಿನಗರ ಮಾಳಗಡ್ಡಿ ದೇವದುರ್ಗ. ಆಗಮನ ಅಭಿಲಾಷಿಗಳು ರುದ್ರಾಕ್ಷಿ ಕುಟುಂಬದವರು ದೇವದುರ್ಗ ರುದ್ರಾಕ್ಷಿ ಬ್ರದರ್ಸ್ ವತಿಯಿಂದ ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಈರಣ್ಣ ರುದ್ರಾಕ್ಷಿ ಮಾಜಿ ಪುರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು, ಶ್ರೀ ರುದ್ರಾಕ್ಷಿ ಅಗಲುವೇಷ ಕಲಾ ಸಾಂಸ್ಕೃತಿ ಸಂಘ ದೇವದುರ್ಗ. ಇಲ್ಲೆಲ್ಲ ನೋಡ್ರಿ, ಈ ಕಡೆ ಇಂತಲ್ಲಿ ನೋಡು, ಅವ್ನ ಕೈ ತಿನ್ಕೊಂಡು ಇದು ತೋರಿಸ್ಕೊಂಡು ಆ ಕಡೆ ಮುಂದೆ ಹೋದ್ರೆ ಹಿಂಗೋಗಿ ಇದಕ್ಕೆ ಹೋಗ್ಬೋದಲ್ಲ ಬೈಪಾಸ್. ಅಮ್ಮ ತಾಯಿ ಯಾವ ಒಳ ಬೆಳೆದ ನಾನು ಹೇಳೋದು ಇಲ್ಲಿ ಬೆಳೆದದ, ಇಲ್ಲಿ ಅಲ್ಲಿ ತಂದು ನೋಡಮ್ಮ, ಜಾಲೆ ತನಕ ನೋಡಿ ಯಾವನ ಒಳ ಬೆಳೆದದ. ಈ ಕಡೆಗ ಅಲ್ಲಿ ಪವರ್ ಗಿಡ್ತಾನ ನೋಡಿ ಯಾವನನ್ನು ಬೆಳೆದದ ಅವಲ್ಲ. ನೀವು ಹಂಗಂತೀರ ನೀವು ಯಾಕೆ ಅದನ್ನ ನೀನ್ ಕಾಯಿ ಬಿಡ್ತಾವ ಮುಂದೆ ಯಾರು ನೋಡ್ಯಾರ ಅಂತಾರ ಅವ್ರು. ಅದು ಬೇಕಾಗಿಲ್ಲ, ಇಲ್ಲಿಗೆ 3 ಸರಿ ಬಿತ್ತಾರ. ಸರಿ ಎಷ್ಟು ಸರಿ ಬಿತ್ತಿರ? ಅಲ್ಲಮ್ಮ ಬಿತ್ತಿದ್ರ 1 ಸರಿ ಬಿತ್ತಕ 8,000 ಬೇಕು. 8,000 24,000 ರೂಪಾಯಿ ಎಕರೆಗೆ ಖರ್ಚು ಇದು ಏಕ ನೋಡಮ್ಮ, ಎಲ್ಲೇನ ಬೆಳೆದೇನು ಯಾವ ಹೊಲನ ಬೆಳೆದೇನು. ಈ ಕಡೆ ಅಮ್ಮ ಈ ಕಡೆ ನೋಡಿ ಏಕ ನೋಡು. ನಾನು ಅಲ್ಲಿಂದ ನೋಡಿ ಬಂದಿನಿ, ಎಲ್ಲೇನ ಬೆಳೆದಲ್ಲ. ಹೋಗಮ್ಮ ಮತ್ತೆ ಜೊತೆಗೆ ಹೋಗ್ಬಿಡಮ್, ನಿಂತ್ಕರಿ ಆತನ ಕರ್ಕೊಂಡೇ ಹೋಗಮ್ಮ. ಈಗ ಇದು ಕರ್ಕೊಂಡೇ ಹೋಗ್ಬಿಡಮ್, ಆತನ ತೋರಿಸ್ಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗಮ್ಮ. 3 ಸರಿ 4 ಸರಿ ಬಿತ್ತಿಕೊಂಡು ಮಾಡಿ ಹೆಂಗ ಎಷ್ಟಾದ್ರಿ? ಅರ್ಧ ಇಂಚ್ ಅಲ್ಲಿ ತನ ಬೆಳೆ ಇಲ್ಲಾಗ ಈ ಹೈಟೆನ್ಷನ್ ಎಲ್ಲ ಮುಂದೊಂದು ಹೈಟೆನ್ಷನ್ ಹೇಳಕತ್ತೀನಿ ನಾನು. ಅಲ್ಲಿ ತನಕ ಈ ಕಡೆ ಪವರ್ ಗಿಡ ತನಕ ನೋಡ್ರಿ, ಕಣ್ಣು ಬಿಡ್ರಿ, ಎಲ್ಲೇನ ಒಂದು ಚೂರು ಒಂದು ಗಿಡನ ಕಾಣಿಸ್ತದೆ ನೋಡ್ರಿ. ಇದು 3ನೇ ಸರಿ ಬೆಳೆದದ್ದು. ಇದು 3ನೇ ಸರಿ ಕೈಲಿಂದ ಊರಿದ್ದು, ಬಿತ್ತಿದ್ದಲ್ಲ. ಕೈಲಿಂದ ಇಟ್ಟಿದ್ದು ಸರಿ ಇದು ಹತ್ತಿ ಕೈಲಿಂದ ಇಟ್ಟಿದ್ದು. ಅಂದ್ರೆ 1 ಎಕರೆಗೆ ಮಿನಿಮಮ್ 13,000 ರಿಂದ 15,000 ಖರ್ಚು ಬರ್ತದೆ ಏನಪ್ಪಾ ಬಿತ್ತಕ. ಮತ್ತೆ ಇದಾದ್ಮೇಲೆ ಮತ್ತೆ ಗೊಬ್ಬರ ಗಿಬ್ಬರ ಬೇರೆ ಅಂತದ್ದು. 2 ಸರಿ ಹತ್ತಿ ಇದು 3ನೇ ಸರಿ. 2 ಸರಿ ಇಟ್ಮೇಲೆ 3ನೇ ಸರಿ ಇದ್ರ ಹಾಲತ್ ಇದಾದ. ಇದು ಇನ್ನ ಎಷ್ಟಿರ್ಬೇಕಾಗಿತ್ತು? ಈ 4 ಫೀಟ್ ಇರ್ಬೇಕಾಗಿತ್ತು. ಇವಾಗಲೇ ಇನ್ನೊಂದು 15-20 ಒಂದೊಂದು ಗಿಡಕ್ಕೆ ಕಾಯಿ ಆಗ್ಬೇಕಾಗಿತ್ತು. 3ನೇ ಸರಿ ಕೈಲಿಂದ ಬಿತ್ತಾರ, ಕೈಲಿಂದ ಇಟ್ಟಿದ್ದು ಸರ್, ಕೈಲಿಂದ ಇಟ್ಟಿದ್ದು. ಅಂದ್ರೆ 1 ಎಕರೆಗೆ 13,000 ರಿಂದ 15,000 ಸರಿ ಆಗಿದ್ರೆ ಇದು 3ನೇ ಸರಿಗೆ ಹಣೆ ಬರ. ಅಲ್ಲಲ್ಲ ಅಲ್ಲಿ ನೋಡ್ರಿ, ನೀವು ಎಲ್ಲೇನ ಒಂದು ಈಗ ಹಸಿರು ಇರ್ಬೇಕಾಗಿತ್ತು. ಇನ್ನೂ ಭೂಮಿ ಕರಗ. ಅದು ಏನಾಗ್ಯದ ಅಂದ್ರೆ ರೈತರದು, ನಮ್ ತಾತ ಹೇಳ್ತಿದ್ದ, ನಾವು ರೈತರಲ್ಲಿ ಏನು ರೊಕ್ಕ ಇರಂಗಿಲ್ಲ, ಕರೆ ಹೊಲ ಬರೇ ಮನೆ ಅಂತ. ಈಗಿನ ಕಾಲದಾಗೂ ನಮ್ಮ ಮನೆ ಬರ ಅದೇ ಆಗ್ಯದ, ಕರೆ ಹೊಲ ಬರೇ ಮನೆ ಆಗ್ತಾವ ಹಿಂಗೆ. ಮತ್ತೆ ಎಲ್ಲ ಹೇಳಬಾರ್ದು ನೋಡ್ರಿ, ನೀವು ಎಲ್ಲಿ ತನ ಕಾಣಿಸ್ತದ, ಎಲ್ಲೇನ ಒಂದು ಗಿಡ ಅದೇ ನೋಡ್ರಿ, ಒಂದು ಯಾವ್ದೊಂದು ಬೆಳೆ ಬಂದಿದೆ ನೋಡ್ರಿ.
ಎಲ್ಲೇನ ಬೆಳೆ ಬೆಳೆದ ನೋಡ್ಬಿಡು, ನಿನ್ನ ಕಣ್ಣಿಗೆ ಎಷ್ಟು ಕಾಣಿಸ್ತದಲ್ಲಪ್ಪ, ಅಲ್ಲಿ ತನಕ ನೋಡು. ನಾವು ಹುಟ್ಟಿದಾಗ್ಲಿಂದ 71, 72 ಏನ್ ಆಗಿತ್ತಂತೇಳಿ ನಮ್ಗೆ ಹಿರಿಯರು ಹೇಳ್ತಾರೆ ನಮ್ಗೆ. ನಾವು ಹುಟ್ಟಿದ ಮೇಲೆ ನಾನು ಇಷ್ಟೊಂದು ಬರ ಎಂದು ನೋಡಿಲ್ಲ, ನನ್ನ ಜೀವನದಾಗೆ ನೋಡಿಲ್ಲ, ನನ್ನ ನೆನಪೇ ಇಲ್ಲ. ನನಗೆ ಒಕ್ಕಲುತನದ ಬಗ್ಗೆ 4ನೇ ಕ್ಲಾಸ್ಲಿಂದನೂ ನನಗೆ ಗಮನ ಅದ. ನಮ್ಮ ಮನೆಗೆ ನಾವು ಸೂಟಿಗೆ ನಾವು ಹಾಲಿಡೇಸ್ ಹೋದಂಗೆಲ್ಲ ಹೊಲಕ್ಕೆ ಕೂತಿದ್ವಿ, ನೀರು ಕಟ್ಟಕ್ಕೆ ಕೂತಿದ್ವಿ, ಎಲ್ಲ ಮಾಡ್ತಿದ್ವಿ. ಆವತ್ತಿನಿಂದ ಇವತ್ತಿನವರೆಗೂ ನಾನು ಹೇಳ್ತಾ ಇದ್ದೀನಿ, ನನಗೆ ಇಂಥ ಬರ ನನಗೆ ನೆನಪಿಲ್ಲ. ಅಷ್ಟೊಂದು ಭೀಕರ ಬರಗಾಲ ಈ ಸರಿ ನಾವು ನೋಡಿ.